ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/2/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 26/9/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಇದು ಲಕ್ಷಾಂತರ ವರ್ಷಗಳ ಮಾತಲ್ಲ. ನಿನ್ನೆ ನಾವೆಲ್ಲ ಭಾರತವಾಸಿಗಳು ಸ್ವರ್ಗದಲ್ಲಿದ್ದೆವು, ನಮ್ಮ ರಾಜ್ಯವಿತ್ತು. ಈಗ ಬಾಬಾ ತಿಳಿಸಿದ್ದಾರೆ, ನೀವು ರಾವಣನ ರಾಜ್ಯದಲ್ಲಿ ಸಿಲುಕಿಕೊಂಡಿದ್ದೀರಿ. ಆಗ ಕೂಗಿಕೊಳ್ಳುತ್ತೀರಿ, ಬಾಬಾ ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿರಿ ಎಂದು. ಶರೀರಗಳನ್ನಂತೂ ಕರೆದುಕೊಂಡು ಹೋಗುವುದಿಲ್ಲ. ತಂದೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಮನ್ಮನಾಭವ. ಓಂ ನಮಃ ಶಿವಾಯ. ಮಕ್ಕಳು ತಮ್ಮ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತಿದ್ದಾರೆ. ಸ್ವಯಂ ಆತ್ಮನಿಗೆ ತನ್ನ ತಂದೆಯ ಜ್ಞಾನ ಸಿಕ್ಕಿತು ಮತ್ತು ಸೃಷ್ಟಿಚಕ್ರದ ಜ್ಞಾನವು ತಂದೆಯಿಂದ ಸಿಕ್ಕಿತು. ಇದು ಮೂಲ ಗುಪ್ತ ಮಾತಾಗಿದೆ. ಖುಷಿ ಕೂಡ ಗುಪ್ತವಾಗಿದೆ. ಬೇಹದ್ದಿನ ತಂದೆಯಿಂದ ಶಕ್ತಿ ಕೂಡ ಗುಪ್ತವಾಗಿ ಸಿಗುತ್ತಿದೆ. ಯಾವ ಬಲದಿಂದ ನೀವು ವಿಶ್ವದ ಮೇಲೆ ವಿಜಯ ಪಡೆಯುತ್ತೀರೋ ತಂದೆ ತಿಳಿಸುತ್ತಾರೆ, ಇದು ಕಲ್ಪಕಲ್ಪವು ವಿಜಯ ಪಡೆಯುತ್ತೀರಿ. ಭಾರತದ ಪ್ರಾಚೀನ ರಾಜಯೋಗದ ಬಲ ಗಾಯನವಾಗಿದೆ. ಯೋಗ ಅರ್ಥಾತ್ ನೆನಪಿನಲ್ಲೇ ಶಕ್ತಿ ಇದೆ. ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಬಿಟ್ಟು ಹೋಗುತ್ತದೆ. ನೆನಪಿನಿಂದಲೇ ತುಕ್ಕು ಬಿಡುತ್ತದೆ. ಜ್ಞಾನ ಅಂತೂ ತುಂಬ ಸಹಜವಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದಾರೆ, ನಾವು ಸತೋಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬಂದಿದ್ದೇವೆ. ಮತ್ತೆ ಸತೋಪ್ರಧಾನರಾಗಬೇಕು. ಎಷ್ಟೆಷ್ಟು ಯಾರು ನೆನಪು ಮಾಡುತ್ತಾರೋ, ಎಷ್ಟು ತಿಳಿಯುತ್ತಾರೋ, ನಾವು ನಿರಂತರ ನೆನಪಿನಲ್ಲಿ ಇರುತ್ತೇವೆ. ಅವರು ತಿಳಿದುಕೊಳ್ಳಬೇಕು, ನಾವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ನಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ. ಇದನ್ನೇ ಎಲ್ಲರೂ ಹೇಳುತ್ತಾರೆ. ತಂದೆಯನ್ನು ನೆನಪು ಮಾಡಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಆತ್ಮ ಸತೋಪ್ರಧಾನವಾಗಲು ಬೇರೆ ಯಾವುದೇ ಉಪಾಯವಿಲ್ಲ. ತಂದೆಯೇ ಕುಳಿತು ಮಕ್ಕಳನ್ನು ನೋಡಿದಾಗ ಆಕರ್ಷಣೆ ಉಂಟಾಗುತ್ತದೆ. ತಂದೆ ಶಾಂತಿಯ ಸಾಗರ, ಜ್ಞಾನದ ಸಾಗರ, ಪ್ರೇಮದ ಸಾಗರ ಆಗಿದ್ದಾರೆ. ಮಕ್ಕಳ ಮಾತುಕತೆ ಕೂಡ ತುಂಬ ರಾಯಲ್ ಆಗಿರಬೇಕು. ನೀವು ಮಕ್ಕಳು ಧನವನ್ನು ಕೊಡುತ್ತೀರಲ್ಲವೇ, ಇದು ಜ್ಞಾನ ರತ್ನವಾಗಿದೆ. ಬಹಳ ದೊಡ್ಡ ಸಂಪಾದನೆಯಾಗಿದೆ. ನಿಮ್ಮ ಬಾಯಿಂದ ರತ್ನಗಳೇ ಬರಬೇಕು. ಯಾರಿಗೆ ದುಃಖವಾಗುತ್ತದೆಯೋ ಅಂತಹ ಮಾತು ಬಾಯಿಂದ ಬರಬಾರದು. ಯಾರೊಂದಿಗೂ ಮಾತನಾಡಬಾರದು. ತುಂಬ ಮಧುರವಾಗಿರಲಿ. ಬಾಬಾ ಶಿವಬಾಬನನ್ನು ನೆನಪು ಮಾಡಿದರೆ ಪಾಪಗಳು ಕತ್ತರಿಸಿ ಹೋಗುತ್ತವೆ ಮತ್ತು ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಮನೆಯಲ್ಲಿಯೂ ನೆನಪು ಇರಬೇಕು. ಯಾವುದೇ ಗಲಾಟೆ ಇರಬಾರದು. ಇವರಲ್ಲಿ ಜ್ಞಾನ ಎಲ್ಲಿದೆ ಎಂದು ಯಾರೂ ತಿಳಿದುಕೊಳ್ಳಬಾರದು. ಜ್ಞಾನವಂತರು ತುಂಬ ರಸಿಕರು ಹಾಗೂ ಮಧುರವಾಗಿರುತ್ತಾರೆ. ಕುಮಾರಿಯರು ಒಂದು ಡ್ರಾಮಾ ಮಾಡಿ ತೋರಿಸಿದರು. ಅದರಲ್ಲಿ ಸುಖ, ಶಾಂತಿ, ಪವಿತ್ರತೆ ಮತ್ತು ಧರ್ಮದ ಬಗ್ಗೆ ಡ್ರಾಮಾ ಇತ್ತು. ಸತ್ಯಯುಗದಲ್ಲಿ ಅಪಾರ ಸುಖವಿದೆ, ಕಲಿಯುಗದಲ್ಲಿ ಅಪಾರ ದುಃಖವಿದೆ. ಭಗವಾನುವಾಚ. ತಂದೆ ತಿಳಿಸುತ್ತಾರೆ, ಕಾಮವಿಕಾರದ ಮೇಲೆ ವಿಜಯ ಪಡೆದರೆ ಜಗಜ್ಜೀತಾಗಬಹುದು, ಆದರೆ ವಿಕಾರಗಳ ಮೇಲೆ ವಿಜಯ ಪಡೆಯುವುದೇ ಇಲ್ಲ. ಇಂತಹ ಚಿಕ್ಕ ಚಿಕ್ಕ ಮಕ್ಕಳು ಕುಳಿತು ತಿಳಿಸಿದರೆ ಏನಾದರೂ ಪ್ರಭಾವ ಬೀರುತ್ತದೆ. ಏಕೆಂದರೆ ಈ ಚಿಕ್ಕ ಮಕ್ಕಳು ಮಹಾತ್ಮರಾಗಿದ್ದಾರೆ. ಆ ಮಹಾತ್ಮರಿಗಿಂತ ಇವರು ಶ್ರೇಷ್ಠ. ಕಧಾಮವಾಗಿ ಇದ್ದದ್ದು 5,000 ವರ್ಷವಾಯಿತು. ಮತ್ತೆ ಹೇಗೆ ಏಣಿ ಕೆಳಗೆ ಇಳಿದೆವು? ಈ ಚಿಕ್ಕ ಚಿಕ್ಕ ಮಕ್ಕಳು ಹೃದಯಪೂರ್ವಕವಾಗಿ ತಿಳಿಸಲಿ, ಗೊಂದಲಕ್ಕೀಡಾಗಬಾರದು. ಇವರು ತಿಳಿಸಿ ನಾಚಿಕೆ ಪಟ್ಟುಕೊಳ್ಳಬಹುದು. ಯಾವಾಗ ಭಗವಂತ ಹೇಳುತ್ತಾರೆ, ಪ್ರತಿಜ್ಞೆ ಮಾಡಿರಿ, ರಾಖಿ ಕಟ್ಟಿಕೊಳ್ಳಿರಿ, ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ಇವರು ಮಹಾತ್ಮರಲ್ಲವೇ? ಇಂತಹ ಮಕ್ಕಳನ್ನು ಚೆನ್ನಾಗಿ ತಯಾರು ಮಾಡಬೇಕು. ಯಾರು ಕುಳಿತು ತಿಳಿಸುತ್ತಾರೋ, ಈಗ ಸಾವು ಎದುರಿಗೆ ನಿಂತಿದೆ. ತಂದೆ ಹೇಳುತ್ತಾರೆ, ಜನ್ಮ ಜನ್ಮಾಂತರದ ಪಾಪಗಳು ಹೇಗೆ ಕತ್ತರಿಸುತ್ತವೆ? ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಬೇರೆ ಯಾವುದೇ ಉಪಾಯವಿಲ್ಲ. ಇವು ಮುಖ್ಯ ಮಾತುಗಳಾಗಿವೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮುಖ್ಯ ಮಾತುಗಳ ಅಭಿಪ್ರಾಯ ಬೇಕು. ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ?
ತಂದೆಯಿಂದ ನಾವು ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಿ. ಗಂಗೆ ಪತಿತ ಪಾವನಿ ಅಲ್ಲ. ಭಕ್ತ ಜನರು ಘೋರ ಕತ್ತಲಲ್ಲಿ ಇದ್ದಾರೆ. ಇಂತಹ ಪಾಯಿಂಟ್ಸ್ಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಲಿಸಿರಿ. ಇಂತಹ 6-7 ಜನ ಮಕ್ಕಳು ಹೊರಬಂದು ಎಲ್ಲರಿಗೂ ತಿಳಿಸಲಿ. ನೀವು ವೈಶಾಲಯದವರಾಗಿದ್ದೀರಿ. ಭಾರತ ಶಿವಾಲಯವಾಗಿತ್ತು. ಶಿವಾಲಯ ಭಾರತದ ಬಹಳ ಮಹಿಮೆ ಮಾಡಬೇಕು. ಈಗ ಈ ಕೊಳಕು ಜನ ಭಾರತದ ಹೆಸರನ್ನು ಕೆಡಿಸಿದ್ದಾರೆ. ಇಂತಹ ಚಿಕ್ಕ ಚಿಕ್ಕ ಮಕ್ಕಳು ತಿಳಿಸಿದರೆ ಹೆಸರು ಪ್ರಸಿದ್ಧಿಯಾಗುತ್ತದೆ. ಹೃದಯದ ಒಳಗಿನಿಂದ ತಿಳಿದುಕೊಳ್ಳಲಿ, ಅಂದರೆ ಆಂತರ್ಯದಿಂದ ತಿಳಿದುಕೊಳ್ಳಲಿ, ಇವರು ನಿಜವಾಗಿಯೂ ಸತ್ಯ ಹೇಳುತ್ತಿದ್ದಾರೆ. ಆಗ ಏನಾದರೂ ಪ್ರಭಾವ ಬೀರಬಹುದು. ತಂದೆ ಬಡವರ ಬಂಧು ಆಗಿದ್ದಾರೆ. ಜನರು ತಂದೆಯನ್ನು ಸರ್ವವ್ಯಾಪಿ ಎಂದು ತಿಳಿದು ಕಲ್ಲು ಮಣ್ಣಿನಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಬಡವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ತಂದೆಯೂ ಸಹ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಬಾಕಿ ಸನ್ಯಾಸಿಗಳು ಮುಂತಾದವರು ಬೈಯುತ್ತಾರೆ, ಪರಮಾತ್ಮ ಸರ್ವವ್ಯಾಪಿ, ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಎನ್ನುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಹೃದಯಪೂರ್ವಕವಾಗಿ ತಿಳಿಸಿ ತಯಾರು ಮಾಡಬೇಕು. ಆಗ ಏನಾದರೂ ಪ್ರಭಾವ ಬೀರಬಹುದು. ನೀವು ಹೇಳಿದರೆ ಕೋಪ ಬರುತ್ತದೆ. ಆ ಮಕ್ಕಳು ರೇಷ್ಮೆ ಹೊದಿಕೆಯಂತೆ ಆಗುತ್ತದೆ. ಒಂದು ವೇಳೆ ಚೆನ್ನಾಗಿ ತಿಳಿಸಿದರೆ ಹೇಗೆ ತಂದೆ ತಿಳಿಸುತ್ತಾರೆ, ಸನ್ಯಾಸಿಗಳು ಮನೆ ಮಠ ಬಿಡುತ್ತಾರೆ, ಪತ್ನಿಯನ್ನು ವಿಧವೆ ಅನಾಥರನ್ನಾಗಿ ಮಾಡುತ್ತಾರೆ, ಅವರು ಪವಿತ್ರರಾಗುತ್ತಾರೆ. ಅದು ಒಳ್ಳೆಯದೇ. ಈಗ ತಮೋಪ್ರಧಾನ ಬುದ್ಧಿಯಾಗಿರುವುದರಿಂದ ಒಳಗೆ ನುಗ್ಗಿದ್ದಾರೆ. ಇಂತಹ ಮಾತುಗಳನ್ನು ಈ ಕುಮಾರಿಯರು ತಿಳಿಸಲಿ. ಇವರ ಮೇಲೆ ಪರಿಶ್ರಮ ಪಡುವುದು ಒಳ್ಳೆಯದು. ಬೇರೆಯವರಿಗೆ ನಾಚಿಕೆ ಬರುತ್ತದೆ. ಶಾಂತಿಯಿಂದ ಧೈರ್ಯದಿಂದ ಕುಳಿತು ತಿಳಿಸಲಿ. ಇದು ಸಾಮಾನ್ಯ ಮಾತಾಗುತ್ತದೆ. ಒಳ್ಳೆಯ ಚುರುಕಾದ ಮಕ್ಕಳು ಹೊರಬರಲಿ, ಅಂದರೆ ಮುಂದೆ ಬರಲಿ. ಕಾಲೇಜು ಮುಂತಾದ ಕಡೆಗೂ ಹೋಗದಂಥವರು ಈ ದಿನಗಳಲ್ಲಿ ಕಾಲೇಜುಗಳಲ್ಲಿ ಏನಿದೆ ಎಲ್ಲಿಯೂ ಹೋಗುವಂತಿಲ್ಲ. ಮಕ್ಕಳ ಸ್ಥಿತಿಯಂತೂ ತುಂಬ ಚೆನ್ನಾಗಿರಬೇಕು. ಈ ಹಳೆಯ ಪ್ರಪಂಚ ಚೀಚಿ ಪ್ರಪಂಚದಿಂದ ವೈರಾಗ್ಯ ತರಿಸಬೇಕು. ಏಕೆಂದರೆ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಾರೆ. ಮಾಯೆ ಕೂಡ ತುಂಬ ಪ್ರಬಲವಾಗಿದೆ. ಏಕದಂ ಬೇತಾಳ ಮಾಡುತ್ತದೆ. ಕಡಿಮೆ ಏನಿಲ್ಲ. ಬಾಕ್ಸಿಂಗ್ ಇದೆಯಲ್ಲವೇ, ಕಾಮವಿಕಾರದ ಏಟನ್ನು ಮಾಯೆ ತುಂಬ ಜೋರಾಗಿ ಕೊಡುತ್ತದೆ. ಏಟನ್ನು ತುಂಬ ಜೋರಾಗಿ ತಿನ್ನುತ್ತಾರೆ, ಸೋಲುತ್ತಾರೆ. ಇದರಲ್ಲಿ ಮತ್ತೆ ಸೋಲುವುದಕ್ಕೆ ಖುಷಿ ಪಡಬಾರದು. ಪದವಿ ಭ್ರಷ್ಟವಾಗುತ್ತದೆ. ಮಕ್ಕಳು ತುಂಬ ಮಧುರವಾಗಿರಬೇಕು. ತಲೆ ಕೆಳಗಾದ ಜ್ಞಾನ ಇರುವುದರಿಂದ ಮತ್ತೆ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ಕೆಲಸ ಕಾರ್ಯ ಮಾಡುತ್ತಾ ಶಿವಬಾಬನನ್ನು ನೆನಪು ಮಾಡಬೇಕು. ತುಂಬ ಪ್ರೀತಿಯಿಂದ ತಿಳಿಸಬೇಕು. ತಂದೆ ಹೇಳುತ್ತಾರೆ, ನೀವು ಆತ್ಮ, ಆದರೆ ನೀವು ಕೆಳಗೆ ಬಿದ್ದಿದ್ದೀರಿ. ಸಂಪೂರ್ಣ ಕೆಳಗೆ ಬಿದ್ದಿದ್ದೀರಿ, ತಲೆ ಕೆಳಗಾಗಿದ್ದೀರಿ. ಆಗ ತಂದೆ ಬಂದು ತಲೆ ಕೆಳಗಾಗಿರುವವರನ್ನು ಸರಿ ಮಾಡುತ್ತಾರೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ. ತಂದೆ ದೇಹಾಭಿಮಾನದಿಂದ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ. ನಾವು ಆತ್ಮ ಎಂದು ಈ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ಇದು ತಿಳುವಳಿಕೆಯ ಮಾತಾಗಿದೆ, ಬರೆಯುವ ಅಥವಾ ಹೇಳುವ ಮಾತಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಆಗ ಪಾಪ ಕತ್ತರಿಸುತ್ತದೆ. ಗೀತೆಯನ್ನು ತಂದೆ ಹಾಡಿದರು. ಕೃಷ್ಣನಲ್ಲ, ಪರಮಾತ್ಮ ಸರ್ವವ್ಯಾಪಿಯಲ್ಲ, ವಿಶ್ವದ ಆಸ್ತಿ ಕೊಡುವವರಾಗಿದ್ದಾರೆ. ಇಂತಹ ಮುಖ್ಯ ಮಾತುಗಳು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರಬೇಕು. ಇದು ಒಂದೇ ತಪ್ಪಾಗಿದೆ. ಭಗವಂತ ನಿರಾಕಾರ ಒಬ್ಬರೇ ಎಂದು ತಿಳಿದುಕೊಂಡಿದ್ದಾರೆ. ಆದರೂ ಸಾಕಾರದ ಶರೀರ ಪಡೆಯುವವರ ಹೆಸರನ್ನು ಇಟ್ಟಿದ್ದಾರೆ. ಇದರಲ್ಲಿಯೇ ನಿಮ್ಮ ವಿಜಯವಿದೆ. ಈ ಸಂಗಮ ಯುಗ ಧರ್ಮಯುಕ್ತವಾಗಿದೆ, ಆ ಕಲಿಯುಗ ಅಧರ್ಮಯುಕ್ತವಾಗಿದೆ. ನಿಧಾನವಾಗಿ ಬುದ್ಧಿಯ ಬೀಗ ತೆರೆಯಲೇಬೇಕು. ತಂದೆ ಎಷ್ಟು ಮಧುರ ಆಗಿದ್ದಾರೆ, ಅವರಂತಹ ಮಧುರ ವಸ್ತು ಬೇರೆ ಯಾವುದೂ ಇಲ್ಲ. ಹಾಗಾದರೆ ಅಂತಹ ಮಧುರ ಆಗಬೇಕಲ್ಲವೇ? ತಂದೆಯಂತಹ ಮಧುರ ಬೇರೆ ಯಾರೂ ಇಲ್ಲ. ಈಗ ತಂದೆ ಮಕ್ಕಳಿಗೆ ಸಾಹೇಬ್ ಜಾದೆ, ಸಾಹೇಬ್ ಜಾದಿಯರು ಎಂದು ಹೆಸರಿಟ್ಟಿದ್ದಾರೆ. ರಾಜಕುಮಾರ, ರಾಜಕುಮಾರಿಯರು ಎಂದು ಹೆಸರಿಟ್ಟಿದ್ದಾರೆ. ಸತ್ಯವಾದ ಸಾಹೇಬ ಎಂದು ತಂದೆಗೆ ಹೇಳಲಾಗುತ್ತದೆ. ಮಕ್ಕಳು ಸಹ ತಿಳಿದುಕೊಂಡಿದ್ದಾರೆ, ನಾವು ತಂದೆಯ ಸಮ್ಮುಖದಲ್ಲಿ ಬಂದಿದ್ದೇವೆ.
ಇದು ಹೊಸ ಮಾತೇನು ಅಲ್ಲ ಎಂದು ತಿಳಿಯುತ್ತಿರಬಹುದು. ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ಕಲ್ಪಕ್ಕೂ ನಿಮ್ಮ ಬಳಿ ಬರುತ್ತೇವೆ ಮತ್ತು ಆಸ್ತಿಯನ್ನು ಪಡೆಯುತ್ತೇವೆ. ಹಳೆಯ ಪ್ರಪಂಚದಲ್ಲಂತೂ ಅಪಾರವಾದ ದುಃಖವಿದೆ, ಹೊಸ ಪ್ರಪಂಚದಲ್ಲಿ ಅಪಾರ ಸುಖವಿದೆ. ಅದರದ್ದೇ ಡ್ರಾಮಾ ಮಾಡಲ್ಪಟ್ಟಿದೆ. ಅದನ್ನು ತಂದೆ ತಿಳಿಸಿದ್ದಾರೆ. ತಂದೆಯಿಂದ ಆಸ್ತಿ ಪಡೆಯುವುದು ತುಂಬ ಸಹಜ. ಕೇವಲ ಪವಿತ್ರರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. 84 ಜನ್ಮಗಳ ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ನಾವೆಲ್ಲರೂ ಆತ್ಮಗಳು. ನಮ್ಮ ತಂದೆ ಪರಮಪಿತ ಪರಮಾತ್ಮ ಬಾಬಾರನ್ನು ಕರೆದಿದ್ದೇ, ಬಾಬಾ ನಮ್ಮನ್ನು ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು. ಈಗ ಇಲ್ಲಿ ಮಜಾ ಇಲ್ಲ, ತುಂಬ ಗೊಂದಲಮಯವಾಗಿದೆ. ಅಲ್ಲಿ ನಾವು ಸ್ವಲ್ಪ ಜನ ಇದ್ದೆವು. ನಂತರ ರಾವಣನ ರಾಜ್ಯದಲ್ಲಿ ಎಷ್ಟು ವೃದ್ಧಿಯಾಗಿದೆ ಅಂದರೆ ನೀವು ನಿಮ್ಮ ರಾಜಧಾನಿಯಲ್ಲಿ ತುಂಬ ಖುಷಿ ಮೋಜಿನಲ್ಲಿದ್ದೀರಿ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಂತೂ ಸುಳ್ಳು ಕಥೆಗಳೇ ಇವೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಶಿವ ಬಾಬಾರವರ ಬಳಿ ಬಂದಿದ್ದೇವೆ. ಭಾಗೀರಥದಲ್ಲಿ ತಂದೆ ಬರುತ್ತಾರೆ ನಮಗೆ ಆಸ್ತಿ ಕೊಡಲು. ಪಾವನರಾಗುವ ದಾರಿಯನ್ನೂ ಸಹ ಸಹಜವಾಗಿ ತಿಳಿಸುತ್ತಾರೆ. ಹೌದು, ಮಾಯೆ ವಿಘ್ನ ಹಾಕುತ್ತದೆ. ಗಳಿಗೆಗೂ ಹೇಳುತ್ತಾರೆ, ಬಾಬಾ ನಾವು ನೆನಪು ಮಾಡಲು ಮರೆತು ಹೋಗುತ್ತೇವೆ. ಬಾಬಾ ಹೇಳುತ್ತಾರೆ, ನೀವು ವಂಡರ್ಫುಲ್ ಆಗಿದ್ದೀರಿ. ತಂದೆಯನ್ನು ಎಂದಾದರೂ ಮಕ್ಕಳು ಮರೆಯುತ್ತಾರೆಯೇ? ಯಾರು ಇಷ್ಟು ದೊಡ್ಡ ಆಸ್ತಿಯನ್ನು ಕೊಡುತ್ತಾರೋ ಇದೂ ಸಹ ಗೊತ್ತಿದೆ. ತಂದೆ ಸಂಗಮದಲ್ಲೇ ಬರುತ್ತಾರೆ. ಹೊಸ ಪ್ರಪಂಚ ಪುರುಷೋತ್ತಮ ದೇವಿ ದೇವತೆಗಳದ್ದಾಗಿದೆ. ಇದು ಬೇಹದ್ದಿನ ಸನ್ಯಾಸವಾಗಿದೆ. ವೈರಾಗ್ಯ ಬರುತ್ತದೆ. ಇದು ಹಳೆಯ ಪ್ರಪಂಚ, ಹಳೆಯ ಬಟ್ಟೆಯಾಗಿದೆ. ನಾವು ಹೊಸ ಪ್ರಪಂಚದಲ್ಲಿ ತುಂಬ ಸುಖಿಯಾಗಿದ್ದೆವು, ಶ್ರೀಮಂತರಾಗಿದ್ದೆವು. ಇದು ನೆನ್ನೆಯ ಮಾತಾಗಿದೆ, ಲಕ್ಷಾಂತರ ವರ್ಷಗಳ ಮಾತಲ್ಲ. ನೆನ್ನೆ ನಾವೆಲ್ಲ ಭಾರತವಾಸಿಗಳು ಸ್ವರ್ಗದಲ್ಲಿದ್ದೆವು, ನಮ್ಮ ರಾಜ್ಯವಿತ್ತು. ಈಗ ಬಾಬಾ ತಿಳಿಸಿದ್ದಾರೆ, ನೀವು ರಾವಣನ ರಾಜ್ಯದಲ್ಲಿ ಸಿಲುಕಿಕೊಂಡಿದ್ದೀರಿ. ಆಗ ಕೂಗಿಕೊಳ್ಳುತ್ತೀರಿ, ಬಾಬಾ ಬನ್ನಿರಿ, ನೀವು ಬಂದು ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿರಿ ಎಂದು ಕರೆಯುತ್ತೀರಿ. ಇದು ಮಕ್ಕಳಿಗೆ ಗೊತ್ತಿದೆ. ಶರೀರವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಪರಮಪಿತ ಪರಮಾತ್ಮ ತಂದೆ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಹುಬಹು ಹೇಗೆ ಕಲ್ಪದ ಮೊದಲು ಕಲಿಸಿದ್ದರೋ ಹಾಗೆಯೇ ಕಲ್ಪವು ಇದಕ್ಕೆ ಹೇಳಲಾಗುತ್ತದೆ ಗುಪ್ತ ಯೋಗ ಬಲದ ಸೇನೆ. ಆಯುಧ ಮುಂತಾದವುಗಳ ಮಾತೇ ಇಲ್ಲ. ಬಾಹುಬಲದಿಂದ ಎಂದಿಗೂ ವಿಶ್ವದ ಮೇಲೆ ರಾಜ್ಯ ಪಡೆಯಲು ಸಾಧ್ಯವಿಲ್ಲ. ಟೀಚರ್ ಜೊತೆ ಯೋಗ ಜೋಡಿಸುವುದರಿಂದ ಸಂಪಾದನೆಯಾಗುತ್ತದೆ. ನಿಮಗೆ ಗೊತ್ತಿದೆ, ನಾವು ಬಾಬಾರವರ ಜೊತೆ ಯೋಗ ಜೋಡಿಸುತ್ತೇವೆ, ಅಖಂಡ ಸಂಪಾದನೆಯಾಗುತ್ತದೆ. ತಂದೆ ಬಂದು ಈ ಸತ್ಯವಾದ ಸಂಪಾದನೆಯನ್ನು ಮಾಡಿಸುತ್ತಾರೆ. ಇದರಲ್ಲಿ ಸುಳ್ಳು ಮುಂತಾದವುಗಳನ್ನು ಹೇಳುವ ಅವಶ್ಯಕತೆ ಇಲ್ಲ. ತಂದೆ ಹೇಳುತ್ತಾರೆ, ನಿಮ್ಮ ಖಾತೆ ಪಾಪಗಳಿಂದ ತುಂಬಿ ಹೋಗಿತ್ತು. ಲಕ್ಷಾಂತರ ಕೋಟ್ಯಾಂತರ ಈ ರೀತಿ ಗುಪ್ತವಾಗಿ ಪಾಪದ ಖಾತೆ ಜಮಾ ಆಗಿತ್ತು. ಈಗ ಎಲ್ಲವನ್ನು ಸಮಾಪ್ತಿ ಮಾಡಿ ಖಾಲಿಯಾಗಿದ್ದೀರಿ. ಈಗ ಮತ್ತೆ ಯೋಗ ಬಲದಿಂದ ಜಮಾ ಮಾಡಿಕೊಳ್ಳಬೇಕು. ಈ ಮಾತು ತುಂಬ ಗುಪ್ತವಾಗಿದೆ, ಗೊಂದಲಕ್ಕೀಡಾಗಬಾರದು. ಬಾಬಾರ ರೂಪವೇನು? ಅರೆ, ನಿಮ್ಮ ಆತ್ಮದ ರೂಪವೇನು? ಆತ್ಮ ಅಂತೂ ಇದೆಯಲ್ಲವೇ? ಹೇಗೆ ಆತ್ಮ ಇದೆಯೋ ಹಾಗೆಯೇ ತಂದೆ ಕೂಡ ಇದ್ದಾರೆ. ಆಗ ನೀವು ಆತ್ಮಗಳು ತಂದೆಯನ್ನು ಕರೆಯುತ್ತೀರಿ. ಆತ್ಮಗಳಿಗೆ ಗೊತ್ತಿದೆ, ಲೌಕಿಕದಿಂದ ಅಲ್ಪಕಾಲದ ಸುಖ ಸಿಗುತ್ತದೆ, ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ತಂದೆ ಮತ್ತು ಆಸ್ತಿಯಲ್ಲೇ ಬುದ್ಧಿ ಇದೆ. ಇದಕ್ಕೆ ಹೇಳಲಾಗುತ್ತದೆ ಮನ್ಮನಾಭವ. ತಂದೆ ಮಕ್ಕಳಿಗೆ ಏನು ಹೇಳುತ್ತಾರೆ? ಲೌಕಿಕದಿಂದ ಅಲ್ಪಕಾಲದ ಕ್ಷಣಭಂಗೂರದ ಸುಖವಿದೆ. ಇವರು ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ಈ ಬೇಹದ್ದಿನ ಆಸ್ತಿ ನಿಮ್ಮದಾಗುತ್ತದೆ. ತುಂಬ ಸಾಧಾರಣ ಮಾತಾಗಿದೆ. ಲೌಕಿಕ ತಂದೆ ಕೂಡ ಹೀಗೆಯೇ ಹೇಳುತ್ತಾರೆ. ಇದರಲ್ಲಿ ಮಕ್ಕಳಿಗೆ ಮನಸ್ಸಿನೊಳಗೆ ತುಂಬ ಖುಷಿ ಇರಬೇಕು. ಅಜಾಗರೂಕತೆ ಮಾಡಿದರೆ ಮತ್ತೆ ಪದವಿ ಕಡಿಮೆ ಸಿಗುತ್ತದೆ. ಬಾಬಾ ಹೇಳುತ್ತಾರೆ, ತಮ್ಮನ್ನು ನೋಡಿಕೊಳ್ಳಿ. ಅಲ್ಲಿ ಹೋಗಲು ಯೋಗ್ಯವಾದ ಒಳ್ಳೆಯ ಹೂವಾಗಿದ್ದೀರಾ? ಅಂದರೆ ಸತ್ಯಯುಗಕ್ಕೆ ಹೋಗಲು
ಯೋಗ್ಯವಾದ ಹೂವಾಗಿದ್ದೀರಾ? ಯೋಗ್ಯ ಆಗಿದ್ದೀರಾ? ನಾರದನ ಉದಾಹರಣೆಯೂ ಇದೆಯಲ್ಲವೇ? ಇಲ್ಲಿಯೂ ಬರುತ್ತಾರೆ. ನಾವು ಲಕ್ಷ್ಮಿಯನ್ನು ವರಿಸಬಹುದೇ ಎಂದು ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ನೋಡಿ, 5 ವಿಕಾರಗಳು ನಿಮ್ಮಲ್ಲಿ ಇಲ್ಲವೇ? ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಇದ್ದರೆ ನೀವು ಲಕ್ಷ್ಮಿಯನ್ನು ವರಿಸಲು ಹೇಗೆ ಸಾಧ್ಯ? ಈ ಭೂತಗಳನ್ನು ಓಡಿಸಿರಿ. ಇವುಗಳೇ ಹೈರಾಣ್ ಮಾಡಿವೆ. ತುಂಬ ಹಳೆಯ ಭೂತಗಳಾಗಿವೆ. ಇವುಗಳನ್ನು ಓಡಿಸುವವರು ತಂದೆ ಒಬ್ಬರೇ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಸರ್ವಶಕ್ತಿವಂತ ಪತಿತ ಪಾವನನಾಗಿದ್ದೇನೆ. ನನ್ನನ್ನು ನೆನಪು ಮಾಡಿ, ಆಗ ಈ ಎಲ್ಲ ಭೂತಗಳು ಓಡಿ ಹೋಗುತ್ತವೆ. ಇಲ್ಲದಿದ್ದರೆ ಭೂತಗಳು ತೊಂದರೆ ಕೊಡುತ್ತವಲ್ಲವೇ? ಮೋಹ ಕೂಡ ತುಂಬ ತೊಂದರೆ ಕೊಡುತ್ತದೆ. ಇದು 5,000 ವರ್ಷಗಳ ಮೊದಲು ಯಾವ ರೀತಿ ಹೇಗೆ 5 ವಿಕಾರಗಳ ಮೇಲೆ ವಿಜಯ ಪಡೆದು ಜಗಜ್ಜೀತಾಗಿದ್ದೀರೋ ಈಗ ಆಗುತ್ತೀರಿ. ತಂದೆ ಹೇಳುತ್ತಾರೆ, ನಾನು ಇಲ್ಲಿ ಅಬುವಿನಲ್ಲಿ ಬಂದಿದ್ದೇನೆ. ನಾನೇ ವಿಶ್ವದ ಸದ್ಗತಿ ಮಾಡಬೇಕಾಗಿದೆ. ಆದ್ದರಿಂದ ಇದು ಎಲ್ಲಕ್ಕಿಂತ ದೊಡ್ಡ ತೀರ್ಥವಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ಹೇಗೆ ತಂದೆ ರಚಯಿತ ಮತ್ತು ಅದರ ರಚನೆಯನ್ನು ತಿಳಿದಿಲ್ಲವೋ ಹಾಗೆಯೇ ಅಬುವನ್ನು ಸಹ ತಿಳಿದುಕೊಂಡಿಲ್ಲ. ಎಲ್ಲ ಧರ್ಮಗಳ ತೀರ್ಥಗಳಲ್ಲಿ ಅಬು ಶ್ರೇಷ್ಠ, ಅತಿ ಶ್ರೇಷ್ಠವಾಗಿದೆ. ಅಬುವಿಗೆ ತುಂಬ ಗೌರವ ಕೊಡಬೇಕು. ಜಮೀನು ಸಹ ಇದ್ದರೆ ಅಲ್ಲಿ ಮ್ಯೂಸಿಯಂ ತೆರೆದರೆ ತುಂಬ ಒಳ್ಳೆಯದು. ಎಷ್ಟು ಹಣ ಕೇಳುತ್ತಾರೋ ಕೊಟ್ಟು ಖರೀದಿ ಮಾಡಬಹುದು. ನಂಬರ್ 1 ಅಬುವಿನ ಮ್ಯೂಸಿಯಂ ಮಾಡಿರಿ. ತಂದೆ ಕುಳಿತಿದ್ದಾರೆ. ಬಾಬಾ ಬರೆಯುತ್ತಾರೆ, ಎಲ್ಲ ಕಡೆಗಿಂತ ಮೊದಲು ಇದನ್ನು ಬರೆಯಿರಿ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಗೀತೆಯಾಗಿದೆ. ಹಾಗೆಯೇ ಎಲ್ಲ ತೀರ್ಥಗಳಲ್ಲಿ ಮಹಾನ್ ತೀರ್ಥ ಅಬುವಾಗಿದೆ. ಇಲ್ಲಿ ಸರ್ವರ ಸದ್ಗತಿ ಮಾಡುವ ತಂದೆ ಇರುತ್ತಾರೆ. ಸ್ಥಾಪನೆಯಾಗುತ್ತಿದೆ. ಆದಿದೇವ ಕುಳಿತಿದ್ದಾರೆ. ಮಕ್ಕಳು ಕೋಣೆಗಳಲ್ಲಿ ಕುಳಿತಿದ್ದಾರೆ. ಮಹಾರಥಿ ಕುದುರೆ ಸವಾರರು ಇದ್ದಾರೆ. ಮೇಲೆ ಸ್ವರ್ಗದ ಗುರುತು ಪೂರ್ತಿ ಅಕ್ಯುರೇಟ್ ಆಗಿದೆ. ಆದ್ದರಿಂದ ಜಮೀನಿನ ವ್ಯವಸ್ಥೆ ಮಾಡಬೇಕಾಗುತ್ತದೆ. ನೀವು ಅಬುವಿನ ಮಹಿಮೆ ಮಾಡಿದರೆ ಬೇರೆಯವರೂ ಸಹ ತುಂಬ ಖುಷಿಯಾಗುತ್ತಾರೆ. ಬಾಬಾ ಹೆಸರು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಸಾಹೇಬ್ ಜಾದಿಯರನ್ನು ನೋಡಿ ಸಾಹೇಬರು ತುಂಬ ಖುಷಿಯಾಗುತ್ತಾರೆ. ಅಂದರೆ ರಾಜಕುಮಾರ ರಾಜಕುಮಾರಿಯರನ್ನು ನೋಡಿ ಮಾಲೀಕ ಋಷಿ ಬಾಬಾ ತುಂಬ ಖುಷಿಯಾಗುತ್ತಾರೆ. ಇಂತಹ ತಂದೆಯನ್ನು ಮರೆಯಬೇಡಿ. ತಂದೆ ನಿಮಗೆ ಕಾಲನ ಮೇಲೆ ವಿಜಯ ಕೊಡಿಸುತ್ತಾರೆ. ಇಲ್ಲಿ ನಿಮ್ಮದು ಈಶ್ವರೀಯ ಪರಿವಾರವಾಗಿದೆ. ನಂತರ ಇಲ್ಲಿಂದ ದೈವಿ ಪರಿವಾರಕ್ಕೆ ಹೋಗಬೇಕಾಗಿದೆ. ನಾವೇ ಬ್ರಾಹ್ಮಣರು, ಬ್ರಾಹ್ಮಣಿಯರೇ ದೇವತೆಗಳಾಗುತ್ತೇವೆ. ನಾವೇ ಬ್ರಾಹ್ಮಣರೇ ಮುಂದೆ ದೇವತೆಗಳಾಗುತ್ತೇವೆ. ನಾವು ಆತ್ಮ ಸೋ ಅಂದರೆ ಪರಮಾತ್ಮ, ಪರಮಾತ್ಮ ಸೋ ಆತ್ಮ. ಆ ಮಾತಲ್ಲ, ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ತಂದೆ ನಿಮ್ಮನ್ನು ಮಾಡುತ್ತಾರೆ, ಬ್ರಹ್ಮನನ್ನು ಮಾಡುತ್ತಾರೆ. ಆಗ ಬ್ರಹ್ಮನ ಮಕ್ಕಳು ಮಾಡುತ್ತಾರೆ, ಅಂದರೆ ಬ್ರಹ್ಮನ ಮಕ್ಕಳೇ ಮುಂದೆ ದೇವತೆಗಳಾಗುತ್ತಾರೆ. ಯಾವಾಗಲೂ ಮನಸ್ಸಿನಲ್ಲಿ ಮಧುರ ಬಾಬಾ ಆಗಿದ್ದಾರೆ ಎಂದು ತಿಳಿದುಕೊಳ್ಳಿರಿ. ಯಾರು ಮಕ್ಕಳನ್ನು ತುಂಬ ಮಧುರ ಮಾಡುತ್ತಾರೆ, ಬಾಬಾರವರನ್ನು ಹೃದಯಕ್ಕೆ ಹಚ್ಚಿಕೊಳ್ಳಬೇಕು. ಹೃದಯದಲ್ಲಿ ಆ ಖುಷಿ ಇರಬೇಕು. ಬೇಹದ್ದಿನ ತಂದೆಯು ಕಮಾಲ್ ಮಾಡುತ್ತಾರೆ. ಇಂತಹ ಬಾಬಾರವರ ಶ್ರೀಮತದಂತೆ ನಡೆಯಬೇಕು. ಆಗ ಶ್ರೇಷ್ಠರಾಗುತ್ತೀರಿ. ಮನುಷ್ಯ ಮತ, ದೇವತಾ ಮತ, ಈಶ್ವರೀಯ ಮತ ತಿಳಿಸಲಾಗುತ್ತದೆ. ಮನುಷ್ಯ ಮತದಿಂದ ಬಂದಿದ್ದೀರಿ, ಈಶ್ವರೀಯ ಮತದಲ್ಲಿ ಬಂದಿದ್ದೀರಿ, ಮತ್ತೆ ದೈವಿ ಮತಕ್ಕೆ ಹೋಗುತ್ತೀರಿ. ತಂದೆ ಹೇಳುತ್ತಾರೆ, ಇಲ್ಲಿ ಕುಳಿತಿದ್ದೀರಿ. ಒಂದು ವೇಳೆ ಬಾಬನ ನೆನಪಿದ್ದರೆ ನೀವು ಲೈಟ್ ಹೌಸ್ ಇದ್ದಂತೆ. ಒಂದು ಕಣ್ಣಿನಲ್ಲಿ ಸುಖಧಾಮ, ಇನ್ನೊಂದು ಕಣ್ಣಿನಲ್ಲಿ ಶಾಂತಿಧಾಮ. ದುಃಖಧಾಮವನ್ನು ನೆನಪು ಮಾಡಬೇಡಿರಿ. ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುತ್ತಾರೆ. ಪ್ರತಿಯೊಬ್ಬರಿಗೂ ಸಂದೇಶ ಕೊಡಬೇಕು. ಇದು ಸಹ ತುಂಬ ಸಹಜವಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಸಮಯ ತುಂಬ ಕಡಿಮೆ ಇದೆ. ಈಗ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ. ನಂತರ ಇವರೆಲ್ಲರೂ ಇರುವುದೇ ಇಲ್ಲ. ಬಾಬಾ ಬಂದು ಅಂತಹ ಯೋಗ ಕಲಿಸುತ್ತಾರೆ. ಅದರಿಂದ ನಾವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗುತ್ತೇವೆ. ಪತಿತ ಪ್ರಪಂಚದ ವಿನಾಶಕ್ಕಾಗಿ ಈ ತಯಾರಿಗಳಿವೆ. ಆದ್ದರಿಂದ ಖುಷಿ ಇರಬೇಕು. ಯಾವಾಗ ಮುಂದೆ ಹೋಗಿ ವಿನಾಶ ಹತ್ತಿರ ಬರುತ್ತದೆಯೋ ಆಗ ಬಹಳಷ್ಟು ಜನರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಅನೇಕ ಪ್ರಕಾರದ ಸಾಕ್ಷಾತ್ಕಾರಗಳಾಗುತ್ತವೆ. ಮಕ್ಕಳು ಬರುವವರೂ ಸಹ ಇದ್ದಾರೆ ಮತ್ತು ವಾರಸುದಾರರೂ ಇದ್ದಾರೆ.
ವಿಸಿಟರ್ಸ್ ಆಗಿದ್ದಾರೆ, ಆದ್ದರಿಂದ ಸತ್ಕಾರ ಮಾಡಬೇಕಾಗುತ್ತದೆ. ಇಲ್ಲಿನ ಮಕ್ಕಳು ಕೇವಲ ವಾರಸುದಾರರಾಗಿದ್ದಾರೆ, ಆದ್ದರಿಂದ ಅವರು ವಿಸಿಟರ್ಸ್ಗಳ ಸತ್ಕಾರ ಮಾಡಬೇಕು. ದೀದಿ ಅಕ್ಕವರು ಪರಿಶೀಲನೆ ಮಾಡಬೇಕು, ಎಲ್ಲರ ಸತ್ಕಾರ ಆಗುತ್ತಿದೆಯೇ ಯಥಾಯೋಗ್ಯವಾಗಿ ಎಂದು. ಕೆಲವೊಮ್ಮೆ ಅನಿಸುತ್ತದೆ ಕೆಲವರ ಸತ್ಕಾರ ಜಾಸ್ತಿ, ಕೆಲವರದ್ದು ಕಡಿಮೆ ಆಗುತ್ತದೆ. ಆ ಆಲೋಚನೆ ಇರಬಾರದು. ಯಾರು ತಂದೆಯ ಸೇವೆಯಲ್ಲಿ ಸಹಯೋಗ ಕೊಟ್ಟಿದ್ದಾರೋ ಅವರು ಬಂದಾಗ ವ್ಯವಸ್ಥೆ ಮಾಡಬೇಕಾಗುತ್ತದೆ, ಸತ್ಕಾರ ಮಾಡಬೇಕಾಗುತ್ತದೆ. ಇದರಲ್ಲಿ ಸಂಶಯ ಬುದ್ಧಿ ಬರಬಾರದು. ಕೆಲವರು ಸಂಶಯ ಬುದ್ಧಿಯವರಾಗಿ ಜ್ಞಾನವನ್ನು ಬಿಡುತ್ತಾರೆ. ಈ ರೀತಿ ಎಂದಿಗೂ ಆಲೋಚನೆ ಮಾಡಬಾರದು. ಡೈರೆಕ್ಷನ್ಸ್ ಕೊಡಲಾಗುತ್ತದೆ ಮತ್ತು ಎಲ್ಲರೂ ಆ ಮಾತುಗಳನ್ನು ಬಿಟ್ಟು ತಮ್ಮ ಕಲ್ಯಾಣದ ಬಗ್ಗೆ ಯೋಚಿಸಿ, ಇಲ್ಲದಿದ್ದರೆ ಮತ್ತೆ ಹಠ ಬಂದು ಬಿಡುತ್ತದೆ. ಕೆಲವೊಮ್ಮೆ ಮಕ್ಕಳು ಹಠಕ್ಕೆ ಬರುತ್ತಾರೆ, ಆಗ ತಂದೆ ಕೂಡ ಎಚ್ಚರಿಸುತ್ತಾರೆ, ಪಾವನರಾಗಿರಿ, ಪಾವನ ಪ್ರಪಂಚಕ್ಕೆ ಹೋಗಬೇಕೆಂದರೆ ನೀವು ಸೇವೆಯಲ್ಲಿ ತೊಡಗಿರಿ, ಬೇರೆಯವರನ್ನು ನೋಡಲೇಬೇಡಿರಿ. ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ, ಆತ್ಮ ಕೂಡ ಬಂಗಾರವಾಗುತ್ತದೆ, ಶರೀರ ಕೂಡ ಆಗುವುದು ಹೀಗೆಯೇ. ಆದರೆ ಅದಕ್ಕೆ ಕಂಚನ ಕಾಯ ಎಂದು ಹೇಳಲಾಗುತ್ತದೆ. ಪ್ರಕೃತಿ ಕೂಡ ಗೋಲ್ಡನ್ ಏಜ್ಡ್ ಆಗುತ್ತದೆ, ಅದಕ್ಕೆ ಬಂಗಾರದ ಲಂಕೆ ಎಂದು ಹೇಳಲಾಗುತ್ತದೆ. ಭಾರತಕ್ಕೆ ಬಂಗಾರದ ಪಕ್ಷಿ ಎಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಜ್ಞಾನಸಾಗರ ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡುತ್ತೀರಿ. ಶಾಸ್ತ್ರಗಳಲ್ಲಿ ಮತ್ತೆ ಗುಬ್ಬಜ್ಜಿಗಳ ಮಾತನ್ನು ಬರೆದಿದ್ದಾರೆ, ಅದನ್ನು ಜನ್ಮ ಜನ್ಮಾಂತರದಿಂದ ಕೇಳುತ್ತಾ ಬಂದಿದ್ದೀರಿ. ಈಗ ತಂದೆ ಹೇಳುತ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಕೇಳುತ್ತಾ ಕೆಳಗೆ ಬೀಳುತ್ತಾ ಬಂದಿದ್ದೀರಿ. ಈಗ ಈ ಮಾತುಗಳನ್ನು ಕೇಳಬೇಡಿರಿ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ, ಗುಡ್ ನೈಟ್ ಮತ್ತು ನಮಸ್ತೆ. ವರದಾನ: ಮಹಾನ್ ಆತ್ಮಾಭವ. ಇಡೀ ಕಲ್ಪದಲ್ಲಿ ಮಹಾನ್ ಆತ್ಮಗಳು ಪ್ರಾಕ್ಟಿಕಲ್ ಆಗಿ ನೀವಾಗಿದ್ದೀರಿ. ಸದಾ ಪ್ರತಿ ಕರ್ಮ ಮಾಡುತ್ತಾ ಸ್ವಯಂ ತಾವೇ ಸಾಕ್ಷಿಯಾಗಿ ಚೆಕ್ ಮಾಡಿಕೊಳ್ಳಿರಿ. ಯಾವ ಪಾತ್ರ ಅಭಿನಯಿಸಿದೆವೋ ಅದು ಯಥಾರ್ಥವಾಗಿದೆಯೇ ಅಥವಾ ಮಹಿಮೆಗೆ ಯೋಗ್ಯವಾಗಿದೆಯೇ? ಚರಿತ್ರೆಯ ರೂಪದಲ್ಲಿ ಮಾಡಿದೆವಾ? ಜನ್ಮ ಅಲೌಕಿಕವಾಗಿದೆ ಎಂದ ಮೇಲೆ ಕರ್ಮ ಕೂಡ ಅಲೌಕಿಕವಾಗಿರಬೇಕು, ಸಾಧಾರಣವಲ್ಲ. ಸಂಕಲ್ಪದಲ್ಲೇ ಚೆಕಿಂಗ್ ಬೇಕು. ಸಂಕಲ್ಪವನ್ನೇ ಚೆಕ್ ಮಾಡಿ ಚೇಂಜ್ ಮಾಡಿ ಬಿಟ್ಟರೆ ಕರ್ಮ ಮಹಾನ್ ಆಗಿಯೇ ಆಗುತ್ತದೆ. ಸಾಕ್ಷಿಯಾಗಿ ಸ್ವಯಂವನ್ನು ಚೆಕ್ ಮಾಡಿ ಮತ್ತು ಚೇಂಜ್ ಕೂಡ ಮಾಡಿ. ಒಳ್ಳೆಯದು. ಓಂ ನಮಃ